ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 23ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಕರ್ತನಾದ ಯೆಹೋವನು ಅಂದರೆ ದೇವರು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವುಂಟು. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಅಂದರೆ ಸ್ವಲ್ಪವಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವಭಕ್ತಿಯಲ್ಲಿ ಸತ್ರೆ ನನಗೆ ಸಂತೋಷ, ದುಷ್ಟನಾಗಿ ಸಾಯದಿದ್ರೆ ನನಗೆ ಸಂತೋಷ. ಎರಡು ಥರಂಥ ಸಂತೋಷ ಇದೆ ದೇವರಿಗೆ. ಒಂದು, ಪಾಪಿ ದೇವರ ಕಡೆ ಮನ ತಿರುಗೋದರಿಂದ ಪರಲೋಕದಲ್ಲಿ ಹಬ್ಬ. ಅದ್ರ ನಿಮಿತ್ತ ನಮಗೊಂದು ಬೋನಸ್ ಕೊಡ್ತಾರೆ ದೇವರು. ಏನು ದೇವರು ಸಂತೋಷ ಪಟ್ಟರೆ ಈ ಲೋಕದ ತಂದೆ ತಾಯಿಗಳೇ ಮಕ್ಳುಗಳು ಬರ್ತಡೇ ಏನಾದರೂ ನಡೆಯುವಾಗ ಒಂದು ಗಿಫ್ಟ್ ಕೊಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಅವನೇನು ಇಷ್ಟಪಟ್ಟಿರ್ತಾನೆ, ಒಂದು ಪ್ರೆಸೆಂಟ್ ಮಾಡ್ತಾರೆ. ಇವಾಗ ದೇವರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸಾಗಿಸಬೇಕೆಂದು ಒಬ್ಬ ಪಾಪಿಯು ಅಂದರೆ ದೀಕ್ಷಾಸ್ನಾನದ ಮೂಲಕ ಒಬ್ಬ ಪಾಪಿಯು ದೇವರ ಕಡೆ ಮನ ತಿರುಗೋದ್ರಿಂದ ಪರಲೋಕದಲ್ಲಿ ಸಂತೋಷ ಪಡ್ತಾರೆ. ಆ ಸಂತೋಷದ ನಿಮಿತ್ತ ನಮಗೇನು ಗಿಫ್ಟ್ ಸಿಗುತ್ತೆ? ಇನ್ನೊಂದು ಜೀವಿತ. ಅಂದರೆ ಪರಲೋಕದಲ್ಲಿ ಶಾಶ್ವತವಾದಂಥ ಜೀವಿತ. ಭೂಲೋಕದಲ್ಲಿ ಶಾಶ್ವತ ಇದೆಯಾ ನಮ್ಮ ಜೀವಿತ? ಇಲ್ಲ ಪ್ರಿಯರೇ, ಇಲ್ಲಿಯ ಜೀವಿತ ಶಾಶ್ವತ ಇಲ್ಲ. ಇದು ನಾನು ಆಗಲೇ ಹೇಳಿದ್ನಲ್ಲ, 18, 19, 21ಕ್ಕೆ ಜೀವಿತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಂಥ ಫೋಟೋಗಳು ಪ್ರಿಯರೇ! ತಂದೆ ತಾಯಿನ ಕಾಲು ಮುಗಿಯುವಂಥ ಫೋಟೋಗಳು ಇರಲ್ಲ, ದೇವರಿಗೆ ಕೈ ಮುಗಿಯುವಂಥ ಫೋಟೋಗಳು ಇರಲ್ಲ. ಹಿಂಗಿರ್ತಾನೆ. ಏನು ಲಕ್ಕ ಹೊಡೆದಿತ್ತೇನೋ ಅವತ್ತು ರಾತ್ರಿ, ಅವತ್ತೇ ಫೋಟೋ ಹೊಡೆದ್ಬಿಟ್ಟಿದ್ದಾರೆ. ಅದು ಇವನು ಸಾಯ್ತಾನಂತ ಗೊತ್ತಾಗಿತ್ತೇನೋ, ಅವತ್ತೇ ಫೋಟೋ ಹೊಡೆದು ಲಕ್ಕ ಹೊಡೆದಿರೋ ಟೈಮಲ್ಲಿ ನೆನಪಿ ಕಣ್ಣು ರೆಪ್ಪೆ ಎದ್ಬಿಟ್ಟಿರ್ತದೆ. ಎಂತಿಗೆ? ಯಾವ ರೀತಿ? ಒಂದಾದರೂ ಅವ್ನು ನೋಡಿದವನು ಏನ್ಕೋಬೇಕು ಗೊತ್ತಾ? ಸಖತ್ ನಿಗರಾಡ್ದ ಇವನು ಭೂಮಿ ಮೇಲೆ. ಅದಕ್ಕೆ ಜಲ್ದಿ ಹೋಗ್ಬಿಟ್ಟವ್ರೆ ದೇವ್ರು. ಇಂಥವ್ರು ಜಲ್ದಿ ಕರ್ಕೊಬಿಟ್ಟವ್ರು ಅನ್ಬೇಕು. ಒಂದಾದರೂ ಫೋಟೋ ಭಯಭಕ್ತಿಯಿಂದ ಇರುವಂಥದ್ದು ಅಥವಾ ಮುಖ ಸಪ್ಪಾಗಿ ಇರುವಂಥದ್ದು, ಬೇಜಾರಲ್ಲಿರುವಂಥದ್ದು ಇಲ್ಲ. ಕನ್ನಡಕ್ಕೆ ಹಾಕಿರ್ತಾನೆ, ಸ್ಟೈಲಾಗಿ ರೋಡಲ್ಲಿ ನಾನು ನೋಡ್ತಾ ಇರ್ತೀನಿ, 2 ವೀಲರ್ ವೀಲಿಂಗ್ ಮಾಡ್ಬೇಕಾದ್ರೆ ಫೋಟೋ. ಒಂದಾದರೂ ಫೋಟೋ ಅಪ್ಪ, ಸಾಯ್ಬೇಕಾದ್ರೆ ಯಾರಾದರೂ ಅಯ್ಯೋ ಅನ್ನೋ ಥರ ಒಂದು ಫೋಟೋ ತೆಗೆಸ್ಕೊಂಡು ಮಾಡ್ರಪ್ಪ. ಸತ್ತಾದ್ಮೇಲಾದರೂ ನಿನ್ಗೆ ಅಯ್ಯೋ ಅಲ್ಲಿ ಯಾರಾದರೂ, ಬದುಕಿದಾಗಂತೂ ಅಯ್ಯಯ್ಯೋ ಅನ್ನೋ ರೀತಿಯಲ್ಲಿ ತಂದೆ ತಾಯಿನ ಹೊಟ್ಟೆ ಉರಿಸ್ತೀಯಾ. ದೊಡ್ಡವ್ರ ಮಾತು ಕೇಳಲ್ಲ, ಚಿಕ್ಕವ್ರ ಮಾತು ಕೇಳಲ್ಲ, ಪೊಲೀಸವ್ರು ಹೇಳಿದ್ರೆ ಬುದ್ಧಿವಾದ ಅದು ಕೇಳಲ್ಲ. ನಾಟಕ ಮಾಡಿ ಮೆರೆದಾಡಿ ಉರಿದಾಡಿ ಏನಾಗ್ತೀವಿ? ಕ್ಷಣ ಮಾತ್ರದಲ್ಲಿ ಹೊಟ್ಟೋಗ್ತೀವಿ. ಯಾವ ರೀತಿ ಸಾಯ್ತಾರೆ